ಮೈಸೂರಿನ ಚಾಮುಂಡಿ ಬೆಟ್ಟದ ರಕ್ಷಣೆಗಾಗಿ ಪರಿಸರ ಪ್ರೇಮಿಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಚಾಮುಂಡಿ ಬೆಟ್ಟ ಉಳಿಸಿ ಅಭಿಯಾನವನ್ನು ಮೈಸೂರಿನಲ್ಲಿಂದು ಹಮ್ಮಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಶಾಲಾ ವಿದ್ಯಾರ್ಥಿಗಳೊಂದಿಗೆ ಮೈಸೂರಿನ ರಾಜಮನೆತನದ ಪ್ರಮೋದಾದೇವಿ ಒಡೆಯರ್ ಜಾಥಾಕ್ಕೆ ಚಾಲನೆ ನೀಡಿದರು. ಈ ವೇಳೆ ಕಸ ಬೇಡ, ಕೊಳೆ ಬೇಡ, ಬಾಟಲಿ ಎಸೆಯಲು ಬೇಡ ಎನ್ನುವ ಭಿತ್ತಿ ಬರಹದೊಂದಿಗೆ ಸ್ವಚ್ಛತೆ ಕಾಪಾಡುವ ಜಾಗೃತಿ ಮೂಡಿಸಿದರು. ಬಳಿಕ ಪ್ರಮೋದಾದೇವಿ ಒಡೆಯರ್ ಚಾಮುಂಡಿ ಬೆಟ್ಟದ ರಕ್ಷಣೆಗಾಗಿ ಜಾಥಾ ಹಮ್ಮಿಕೊಳ್ಳಲಾಗಿದೆ. ಅಭಿವೃದ್ಧಿಯ ಹೆಸರಿನಲ್ಲಿ ಪ್ರಕೃತಿಯನ್ನು ನಾಶ ಮಾಡುವುದು ಬೇಡ, ಪರಿಸರವನ್ನು ರಕ್ಷಣೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಬೆಟ್ಟದ ರಕ್ಷಣೆಗಾಗಿ ಕಳೆದ 3 ದಶಕಗಳಿಂದ ತೊಡಗಿಸಿಕೊಂಡಿದ್ದೇವೆ. ಇದೀಗ ಸಾರ್ವಜನಿಕರೂ ಸಹ ಕೈಜೋಡಿಸಿರುವುದು ಉತ್ತಮ ಬೆಳವಣಿಗೆ ಎಂದರು. ನಮ್ದೆಲ್ಲರದು ಉದ್ದೇಶ ಏನು ಅಂದ್ರೆ ಬೆಟ್ಟ ಹಾಗೆ ಉಳ್ಕೊಳ್ಳಿ, ಅಲ್ಲಿ ಮೇಲ್ಗಡೆ ಏನು ಕಾಂಕ್ರೀಟ್ ಅಂತ ಅವಶ್ಯಕತೆ ಇಲ್ಲ. ಇತಿಹಾಸ ತಜ್ಞ ರಂಗರಾಜು, ರಾಜಮನೆತನದವರು ಧಾರ್ಮಿಕ ಕಾರ್ಯದ ಜೊತೆಗೆ ಪರಿಸರ ರಕ್ಷಣೆಗೂ ಮುಂದಾಗಿದ್ದಾರೆ. ಅಭಿವೃದ್ಧಿ ಹೆಸರಿನಲ್ಲಿ ಚಾಮುಂಡಿ ಬೆಟ್ಟದ ಸುತ್ತಮುತ್ತಲ ಪರಿಸರ ಹಾಳಾಗುತ್ತಿದ್ದು, ಅದನ್ನು ಉಳಿಸಿ ಬೆಳೆಸುವ ಕೆಲಸವಾಗಬೇಕಾಗಿದೆ ಎಂದರು. ದೇವಸ್ಥಾನದ ಒಂದು ಮೂಲೆಯಿಂದ 100 ಮೀಟರ್ ಏನು ಮಾಡಬಾರದು ಅಂತ ಅವರೇ ರಚನೆ ಮಾಡಿರ್ತಕ್ಕಂಥದ್ದನ್ನ ಅವರೇ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಎಷ್ಟು ಸರಿ ಇದು? ನಮಗೆ ಬೇಕಿರೋದು ಪರಿಸರ.